ದೇವರಿಗೆ ಸ್ತೋತ್ರವಾಗಲಿ. ವಂದನೆ, ಆರಾಧನೆ, ಮಹಿಮೆ. ಹಲ್ಲೆಲೂಯಾ. ಪ್ರೀತಿಯ ಸೋದರ ಸೋದರಿಯರೇ, ಕ್ರಿಸ್ತ ಯೇಸುವಿನ ನಾಮದಲ್ಲಿ, ಪರಾತ್ಪರ ದೇವಕುಮಾರ ನಾಮದಲ್ಲಿ ಈ ವಾಕ್ಯ ಆಲಿಸಲು ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತೇನೆ. ಪ್ರಿಯರೇ, ನಮ್ಮ ವ್ಯರ್ಥವಾದ ನಡವಳಿಕೆಯಿಂದ ನಮಗೆ ಬಿಡುಗಡೆ ಮಾಡಿದ್ದು ಯಾವ ಬೆಳ್ಳಿ ಬಂಗಾರ ಅಲ್ಲ ಪ್ರಿಯರೇ, ನಶಿಸಿ ಹೋಗುವಂಥ ವಸ್ತುಗಳಲ್ಲ. ಬದಲಿಗೆ ಪೂರ್ಣಾಂಗವಾದ ನಿಷ್ಕಳಂಕ ಯಜ್ಞದ ಕುರಿಮರಿಯ ರಕ್ತದಿಂದ, ಅಮೂಲ್ಯವಾದ ಯೇಸು ಕ್ರಿಸ್ತನ ರಕ್ತದಿಂದ ಪ್ರಿಯರೇ, ನಮ್ಮ ಪಾಪ, ಶಾಪ, ಮರಣ ಜೀವಿತಕ್ಕೆ ದೇವರು ನಮ್ಮ ಕಹಿಯಾದ ಜೀವಿತಕ್ಕೆ ಪ್ರಭು ಮುಕ್ತಾಯ ಅಂತ್ಯ ಹೇಳಿದ್ದಾನೆ ಪ್ರಿಯರೇ. ಅಂಥ ಜಯದ ರಕ್ತದ ಬಗ್ಗೆ ಸಂದೇಶವನ್ನು ಆಲಿಸಲು ಸ್ವಾಗತಿಸ್ತೇನೆ ಪ್ರಿಯರೇ. ಇಂದು ನಾವು ಧ್ಯಾನಿಸಲಿರುವಂಥ ಪರಿಶುದ್ಧ ಗ್ರಂಥದ ವಾಕ್ಯ ಭಾಗದಿಂದ ಅಂಶ ಪ್ರಿಯರೇ, ವಿಜ್ಞಾಪನೆ ಮಾಡುವ ಗೆತ್ಸೆಮನೆಯ ರಕ್ತ ಎನ್ನುವಂಥದ್ದು. ಜಯ ನೀಡುವ ಯೇಸು ರಕ್ತ ಪ್ರಿಯರೇ, ವಿಜ್ಞಾಪನೆ ಮಾಡುವಂಥ ಗೆತ್ಸೆಮನೆ ತೋಪಿನ ರಕ್ತದ ಬಗ್ಗೆ. ಹಲ್ಲೆಲೂಯಾ. ಪ್ರಿಯರೇ, ಅಂಶ ಮತ್ತೊಮ್ಮೆ, ಜಯ ನೀಡುವ ರಕ್ತದ ಬಗ್ಗೆ, ವಿಜ್ಞಾಪನೆ ಮಾಡುವಂಥ ಯೇಸುವಿನ ಗೆತ್ಸೆಮನದ ರಕ್ತ ಎನ್ನುವಂಥ ಅಂಶ. ಬನ್ನಿರಿ ಪ್ರಿಯರೇ, ಅದು ಒಂದು ದೇವರ ತೋಟ, ಏದೇನು ಉದ್ಯಾನವನ. ಹೂವುಗಳೆಲ್ಲ ಬಾಡಿ ಹೋಗಿ ಮುದಿರಿ ಹೋಗಿದ್ದವು. ಆಕಾಶದ ಪಕ್ಷಿಗಳೆಲ್ಲ ಹಾರಿ ಹೋಗಿವೆ ಹೊರಗಡೆ. ಆದ್ದರಿಂದ ಅಂಥ ಅಂದವಾದ ತೋಟ ಮರುಭೂಮಿಯಂತೆ, ಕಾಡಿನಂತೆ ಕಾಣಿಸುತ್ತಿದೆ. ಏಕೆಂದರೆ ಕಾರಣ, ದೇವರು ಸೃಷ್ಟಿಸಿದ ಮಾನವು ದೇವರ ಆಜ್ಞೆ ಮೀರಿ ಪಾಪ ಮಾಡಿದನು. ದೇವರೊಂದಿಗಿರುವಂಥ ಪವಿತ್ರ ಬಂಧುತ್ವವನ್ನು ಕಳೆದುಕೊಂಡಿದ್ದನು. ದೇವರು ನೀಡಿದಂಥ ಆನಂದ ಸ್ಥಳವಾದ ಏದೇನ್ ತೋಟದಿಂದ, ಅದರ ಸಂತೋಷದಿಂದ ಹೊರ ಹಾಕಲ್ಪಟ್ಟಿದ್ದನು. ಇಂಥ ಮಾನವನ ಪಕ್ಷವಾಗಿ ವಿಜ್ಞಾಪನೆ ಮಾಡುವುದಕ್ಕೆ ಯಾರೂ ಇದ್ದಿಲ್ಲ. ಆಕಾಶದ ಕೆಳಗಡೆ ತೆರೆಯಲ್ಪಟ್ಟ ಸ್ಥಿತಿ, ಆಶ್ರಯ, ಆಧರಣೆ ನೀಡುವುದಕ್ಕೆ ಯಾರೂ ಇಲ್ಲ ಮಾನವರಿಗೆ. ಆ ಶಾಪದ ಹಿಂದೆ ಶಾಪ. ನಿನ್ನ ನಿಮಿತ್ತ ಆ ನೆಲ, ಭೂಮಿ ಶಪಿಸಲ್ಪಟ್ಟಿದೆ. ನೀನು ಪ್ರಯಾಸದೊಂದಿಗೆ ಬದುಕಿರುವ ದಿನಗಳಲ್ಲೆಲ್ಲ ಅದರ ಬೆಳೆಯನ್ನು ತಿನ್ನುವೆ. ಆ ಭೂಮಿಯಲ್ಲಿ ಮುಳ್ಳುಗಿಡಗಳು, ಕಳೆಗಳು ಬಹಳವಾಗಿ ಹುಟ್ಟುತ್ತವೆ. ಹೊಲದ ಬೆಳೆಯನ್ನು ನೀನು ಬೆವರು ಸುರಿಸುತ್ತಾ ಅನುಭವಿಸುವೆ ಎನ್ನುವಂಥದ್ದು ದೇವರ ಶಾಪ ಆಗಿತ್ತು ಪ್ರಿಯರೇ. ಆದಿಕಾಂಡ 3ನೇ ಅಧ್ಯಾಯ 17-18ನೇ ವಾಕ್ಯದಲ್ಲಿ ನೋಡುತ್ತೇವೆ ಪ್ರಿಯರೇ. ಇದರ ಮೂಲಕ ವ್ಯಾಧಿ, ರುಗ್ಮತೆ, ಬಲಹೀನತೆ ಮಾನವನ ಶರೀರದ ಮೇಲೆ ದಾಳಿ ಮಾಡಿದವು ಪ್ರಿಯರೇ. ಮರಣ ಸಂಭವಿಸಿತು ಎಂದು ದೇವರು ತಿಳಿಯಪಡಿಸಿದನು ಪ್ರಿಯರೇ. ಕಾಲ ಗತಿಸಿದವು ಪ್ರಿಯರೇ. ಭಕ್ತನಾದ ಯೋಹನು ಹೀಗೆ ವಿಲಾಪಿಸ್ತಿದ್ದಾನೆ ಪ್ರಿಯರೇ. ಆ ವಾಕ್ಯ ಏನೆಂದರೆ ಪ್ರಿಯರೇ, ಗೆಳೆಯರು ನನ್ನನ್ನು ಹೀನೈಸುವವರಾಗಿದ್ದಾರೆ. ನನ್ನ ನ್ಯಾಯವನ್ನು ದೇವರ ಮುಂದೆಯೂ ಮಾನವನ ನ್ಯಾಯವನ್ನು ಅವನ ಮಿತ್ರನ ಮುಂದೆಯೂ ಸ್ಥಾಪಿಸಲಿ ಎಂದು ದೇವರಿಗೇನೇ ಕಣ್ಣೀರು ಸುರಿಸುತ್ತೇನೆ ಎನ್ನುವ ವಾಕ್ಯ ಪ್ರಿಯರೇ. ಹೌದು ಪ್ರಿಯರೇ, ಮಾನವರಿಗೋಸ್ಕರ ಒಬ್ಬಾತನು ವಿಜ್ಞಾಪನೆ ಮಾಡುವುದು ಅವಶ್ಯವಾಗಿದೆ. ಪರಿಶುದ್ಧನು ವ್ಯಾಜ್ಯ ಮಾಡಬೇಕಾಗಿದೆ. ದೇವರೊಂದಿಗೆ ಮತ್ತೆ ಮಾನವನ ಸಂಬಂಧ ಶುದ್ಧ ಮಾಡಿ ದೇವರೊಂದಿಗೆ ಏರ್ಪಾಟು ಮಾಡಬೇಕಾಗಿದೆ. ಲೋಕವು 2 ಕೈ ಚಾಚಿ ಸಮಾಧಾನಕ್ಕೋಸ್ಕರ ಅಂಗಲಾರ್ಚುತ್ತಿತ್ತು. ಅದರ ನಿಮಿತ್ತವಾಗಿ ದೇವರು ಈ ಲೋಕಕ್ಕೆ ಬಂದನು ಪ್ರಿಯರೇ, ಕುಮಾರನಾಗಿ. ಆತನು ನಮಗೋಸ್ಕರವಾಗಿಯೇ ಮರಣವನ್ನು ರುಚಿ ನೋಡಿದನು. ತನ್ನ ರಕ್ತವೆಲ್ಲ ದಾರಿ ಎರೆದು ಪಾಪ ಪ್ರಾಯಶ್ಚಿತ್ತ ಉಂಟು ಮಾಡಿ ತನ್ನ ರಕ್ತದ ಮೂಲಕ ವಿಜ್ಞಾಪನೆ ಮಾಡಿದನು ತಂದೆಯಾದ ದೇವರಿಗೆ. ಈ ಪ್ರಭು ಯೇಸು ಕ್ರಿಸ್ತನು ಮೊಟ್ಟ ಮೊದಲನೆಯದಾಗಿ ರಕ್ತ ಸುರಿಸಿದಂಥ ಸ್ಥಳ ಗೆತ್ಸೆಮನೆ ತೋಟ ಎಂಬ ಸ್ಥಳ. ಗೆತ್ಸೆಮನೆ ಎಂದರೆ ಅರ್ಥ ಎಣ್ಣೆ ಉತ್ಪತ್ತಿ ಮಾಡುವ ಗಾಳ, ಸ್ಥಳ ಎನ್ನುವ ಅರ್ಥ ಪ್ರಿಯರೇ. ಪ್ರಭು ಯೇಸು ಕ್ರಿಸ್ತನು ತನ್ನನ್ನು ಪ್ರಾರ್ಥನೆಯೊಳಗೆ ಹಿಂಡಿಕೊಂಡ ಕಷ್ಟಪಟ್ಟ ಸ್ಥಳ ಗೆತ್ಸೆಮನೆ. ಯೇಸು ತನ್ನ ಪ್ರಾಣವನ್ನು ದಾರೆ ಎರೆದು ಮಾನವ ಕುಲ ಕೋಟಿಗೋಸ್ಕರ ಗೋಳಾಡಿದ, ಕಣ್ಣೀರು ಸುರಿಸಿದ ಸ್ಥಳ ಗೆತ್ಸೆಮನೆ ಪ್ರಿಯರೇ. ಲೂಕನ ಸುವಾರ್ತೆ 22ನೇ ಅಧ್ಯಾಯ 44ನೇ ವಾಕ್ಯದಲ್ಲಿ ನೋಡುವುದಾದ ಪ್ರಿಯರೇ, ಗಾಸ್ಪೆಲ್ ಲೂಕ್ ಚಾಪ್ಟರ್ 22 ವರ್ಸ್ 44. ಅಲ್ಲಿ ಹೀಗಿದೆ ಪ್ರಿಯರೇ, ಆತನು ಮನೋವ್ಯಥೆಯುಳ್ಳವನಾಗಿ ಇನ್ನೂ ಆಸಕ್ತಿಯಿಂದ ಪ್ರಾರ್ಥಿಸುತ್ತಿರಲಾಗಿ ಆತನ ಬೆವರು ಭೂಮಿಗೆ ಬೀಳುತ್ತಿರುವ ದೊಡ್ಡ ರಕ್ತದ ಹನಿಗಳೋಪಾದಿಯಲ್ಲಿ ಇತ್ತು
ಎನ್ನುವ ವಾಕ್ಯ ಪ್ರೇರೆ. ಹೌದು ಪ್ರಿಯ ದೇವರ ಮಕ್ಕಳೇ, ಪ್ರಭು ಯೇಸುವಿನ ದೇಹದ ರಕ್ತನಾಳಗಳು ಒಡೆದು ಹೋಗಿ ಶರೀರ ಬಲಹೀನವಾಗಿ ಜಜ್ಜಿ ಹೋಗಿತ್ತು. ಬೆವರಿನೊಂದಿಗೆ ರಕ್ತವು ಬೆರೆತು ಹೋಗುವುದರ ಮೂಲಕ ಪ್ರಭು ಯೇಸು ಕ್ರಿಸ್ತ ರಕ್ಷಕನು ಎಷ್ಟೋ ಕಠಿಣವಾಗಿ ಅತ್ಯಾಸಕ್ತಿಯಿಂದ ಘೋರವಾಗಿ ಮಾನವ ಕೋಟಿಗೋಸ್ಕರ ವಿಜ್ಞಾಪನೆ ಮಾಡಿದನೆಂದು ಈ ವಾಕ್ಯದಲ್ಲಿ ಗ್ರಹಿಸುತ್ತೇವೆ. ಹಾಗೂ ಯೋಹಾನನ ಸುವಾರ್ತೆ 17ನೇ ಅಧ್ಯಾಯ, ಈ ಅಧ್ಯಾಯವನ್ನು ಮೊಣಕಾಲಿನ ಮೇಲೆ ನಿಂತು ಓದಿ ನೋಡಿರಿ ಪ್ರಿಯರೇ ಸಾಧ್ಯವಾದರೆ. ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಮಾನವ ಕೋಟಿಗೋಸ್ಕರ ಎಷ್ಟೋ ಪ್ರೀತಿಯಿಂದ ಪ್ರಾರ್ಥಿಸಿದನೆಂದು ನೋಡುತ್ತೇವೆ. ಇಲ್ಲಿ ಗೆತ್ಸೆಮನೆ ತೋಟದೊಳಗೆ ಸುರಿಸಿದಂಥ ಪ್ರತಿ ರಕ್ತ ಬಿಂದುವು ಇವತ್ತಿಗೂ ಕೂಡ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿದೆ ಪ್ರಿಯರೇ. ನಮ್ಮನ್ನು ಪ್ರಾರ್ಥನೆ ವೀರನನ್ನಾಗಿ ಮಾರ್ಪಡಿಸುತ್ತಿದೆ. ಆ ಪ್ರಾರ್ಥನಾ ಬೆವರಿನ ರಕ್ತದ ಬಿಂದುಗಳು ಕುರಿತು ಧ್ಯಾನಿಸೋಣ ಪ್ರಿಯರೇ. ಆ ಅನಾದಿ ದೇವರಾದ ತಂದೆ ದೇವರು ಆತ್ಮಸ್ವರೂಪನು ಕ್ರಿಸ್ತ ಯೇಸುವಿನಾಗಿ ಈ ಲೋಕದಲ್ಲಿ ಹುಟ್ಟುವುದಕ್ಕೆ ಹಿಂದೆ ಧರ್ಮಶಾಸ್ತ್ರ ಕಾಲದಲ್ಲಿ ದೇವರು ಹೀಗೆ ಆಜ್ಞಾಪಿಸಿದ್ದಾನೆ ಪ್ರಿಯರೇ. ಪವಿತ್ರ ಗ್ರಂಥದಲ್ಲಿ ನೋಡುವುದಾದರೆ ಯಾಜಕ ಕಾಂಡ 17ನೇ ಅಧ್ಯಾಯ ಪ್ರಿಯರೇ, 11ನೇ ವಾಕ್ಯ. ಲೆವಿಟಿಕಸ್ ಚಾಪ್ಟರ್ 17 ವರ್ಸ್ 11. ಅಲ್ಲಿ ಹೀಗಿದೆ ಪ್ರಿಯರೇ, ಯಾಕಂದರೆ ಪ್ರತಿ ದೇಹಿಗೂ ರಕ್ತವೇ ಪ್ರಾಣಾಧಾರ. ಅಂಥ ರಕ್ತವನ್ನು ನೀವು ಯಜ್ಞವೇದಿಗೆ ಎರಚಿ ನಿಮಗೋಸ್ಕರ ದೋಷ ಪರಿಹಾರ ಮಾಡಿಕೊಳ್ಳಬೇಕೆಂದು ನಿಮಗೆ ಅನುಗ್ರಹ ಮಾಡಿದ್ದೇನೆ. ರಕ್ತವು ಹೀಗೆ ಪ್ರಿಯರೇ, ರಕ್ತದ ಬಗ್ಗೆ ಈ ವಾಕ್ಯ ಹೀಗೆ ಹೇಳುತ್ತಿದೆ. ಹೌದು ದೇವಜನರೇ, ಭೂಮಿಯ ಮೇಲೆ ರಕ್ತವಿದೆ, ಆದರೆ ಪರಿಶುದ್ಧ ರಕ್ತವಿಲ್ಲ. ಪರಲೋಕದೊಳಗೆ ಪರಿಶುದ್ಧತೆ ಇದೆ, ಆದರೆ ಮಾನವ ರಕ್ತವಿಲ್ಲ. ಆದ್ದರಿಂದ ಒಂದು ಪರಲೋಕ ಸ್ವರ್ಗದಿಂದ ಇಳಿದು ಬಂದಂಥ ನಮ್ಮ ಪ್ರಭು ದೇವಕುಮಾರ ಯೇಸು ಕ್ರಿಸ್ತನು, ದೇವರ ಪ್ರತಿರೂಪನು, ರಕ್ತ ಮಾಂಸವುಳ್ಳ ಶರೀರದೊಂದಿಗೆ ಬೆರೆತು ಚಲಿಸಿದನು ಈ ಭೂಮಿಯಲ್ಲಿ. ಆತನ ಪರಿಶುದ್ಧ ರಕ್ತ ಮಾತ್ರವೇ ಪರಿಶುದ್ಧವಾದ್ದು, ವಿಜ್ಞಾಪನೆ ಮಾಡುವಂಥದ್ದು ದೇವರಿಗೆ, ಕ್ಷಮಿಸಿ ಮಾನವರನ್ನು ಎಂದು. ಹಾಲೆಲ್ಲೂಯ್ಯ. ಹೌದು ಪ್ರಿಯರೇ, ಹಾಗೂ ಈ ರಕ್ತ ಎನ್ನುವಂಥ ಈ ವಿಷಯದ ಸನ್ನಿವೇಶ ನೋಡೋಣ ಪ್ರಿಯರೇ. ಒಂದು ಊರಿನಲ್ಲಿ ನಡೆದದ್ದು 1993ನೇ ವರ್ಷದಲ್ಲಿ ಒಂದು ಚೆನ್ನೈ ಪಟ್ಟಣದಲ್ಲಿ ದೇವಸೇವಕನೊಬ್ಬನು ಒಂದು ಗೃಹಕ್ಕೆ ಭೇಟಿಯಾದನು, ಒಬ್ಬ ಮನುಷ್ಯನ ಮನೆಗೆ. ಆ ಮನೆಯಲ್ಲಿ ಒಂದು ವಿಸ್ಮಯ ವಿಚಿತ್ರ ನಡೆಯುತ್ತಿತ್ತು ದಿನ. ಏನೆಂದರೆ ಪ್ರತಿ 2-3 ನಿಮಿಷಗಳಿಗೆ ಒಂದು ಸಾರಿ ಡನ್ ಡನ್ ಎನ್ನುವಂಥ ಶಬ್ದ ಎಲ್ಲಿಂದಲೂ ಬರುತ್ತಿತ್ತು, ಕೇಳಿಸ್ತಿತ್ತು. ಹಾಗೆ ಶಬ್ದ ಮಾಡುವಂಥವರು ಯಾರೆಂದು ಯಾರಿಗೂ ತಿಳಿದಿರಲಿಲ್ಲ ಭಾಳ ಕಾಲದಿಂದ. ರಾತ್ರಿ ಹಗಲು ಕೆಲವು ವರ್ಷಗಳಿಂದ ಆ ಶಬ್ದ ಕೇಳಿಬರುತ್ತಲೇ ಇತ್ತಂತೆ. ಆ ಮನೆಯ ಯಜಮಾನನೊಂದಿಗೆ ದೇವಸೇವಕನು ಹೀಗೆಂದು ಕೇಳಿದನು, ಏನೆಂದರೆ, ಈ ಮನೆಯಲ್ಲಿ ನಿರ್ಮಿಸಲ್ಪಟ್ಟ ಸ್ಥಳದಲ್ಲಿ ಯಾರಾದರೂ ಬಲವಂತವಾಗಿ ಸಾಯಿಸಲ್ಪಟ್ಟಿರಬಹುದು ಎಂದು ಹೇಳಿದನು. ಹಾಗೂ ಚೆಲ್ಲಲ್ಪಟ್ಟ ರಕ್ತವೇ, ಸುರಿಸಲ್ಪಟ್ಟ ರಕ್ತವೇ ಅನ್ಯಾಯವಾಗಿ ಹೀಗೆ ಮೊರೆಯಿಡುವುದು. ಹಳೆಯ ಕಾಲದಲ್ಲಿ ಪ್ರಿಯರೇ, ವಾರಸಸ್ಥರು ಇಲ್ಲದೆ ಮರಣವಾದಂಥ ವೃದ್ಧವಾದ ಆಸ್ತಿಪಾಸ್ತಿ ಉಳ್ಳವರು ತಮ್ಮ ಆಸ್ತಿಪಾಸ್ತಿಗಳನ್ನು ಪುನರ್ಜನ್ಮದಲ್ಲಿ ಅನುಭವಿಸಲು ಕೋರಿಕೊಂಡು ಅವುಗಳನ್ನು ಬೆಳ್ಳಿ ಬಂಗಾರ ಆಭರಣಗಳಾಗಿ ಮಾರ್ಪಡಿಸಿ ಒಂದು ಆಳವಾದ ತಗ್ಗಿನೊಳಗೆ, ಗುಂಡಿಯೊಳಗೆ ಹಾಕುವಂಥವರು. ಹಾಗೂ ದೂರ ಪ್ರಾಂತಕ್ಕೆ ಹೋಗಿ 6 ವಯಸ್ಸುಳ್ಳ ಒಬ್ಬ ಬಾಲಿಕೆಯನ್ನು ಕಳ್ಳತನದಿಂದ ತೆಗೆದುಕೊಂಡು ಬಂದು ಆಕೆಗೆ ಬೇಕಾಗಿರುವಂಥ ತಿಂಡಿ ತಿನಿಸು ಪದಾರ್ಥಗಳನ್ನು ಕೊಟ್ಟು, ಭೋಜನ ಪದಾರ್ಥ, ರುಚಿ ಪದಾರ್ಥ ಕೊಟ್ಟು ಆ ತಗ್ಗಿನೊಳಗೆ ಹಾಕಲ್ಪಟ್ಟಂಥ ಸಂಪತ್ತನ್ನು ತೋರಿಸಿ, ಬಾಲಿಕಳೆ, ಚಿಕ್ಕವಳೆ, ಈ ಸಂಪತ್ತನ್ನು ನಾವು ತಿರುಗಿ ಬರುವವರೆಗೂ ಕಾಯುತ್ತೀಯಾ? ನಮ್ಮನ್ನು ಬಿಟ್ಟರೆ ಬೇರೆ ಯಾರು ಬಂದರೂ ಕೇಳಿದರೂ ಕೂಡ ಕೊಡುವುದೇ ಇಲ್ಲ ಎಂದು ಹೇಳುತ್ತೇನೆಂದು ಪ್ರಮಾಣ ಮಾಡುತ್ತೀಯಾ ಎಂದು ಕೇಳುವಂಥವರು ಆ ಬಾಲಿಕಳನ್ನು. ಆ 6 ವರ್ಷದ ಚಿಕ್ಕ ಬಾಲಿಕೆ ತಿಳಿಯದೇ ಪ್ರಮಾಣ ಮಾಡಿದ ತಕ್ಷಣವೇ ಆ ಧನವಂತರು ತನ್ನಲ್ಲಿ ಬಚ್ಚಿಟ್ಟುಕೊಂಡ ಹರಿತವಾದ ಕತ್ತಿಯನ್ನು ತೆಗೆದು ಆ ಬಾಲಿಕೆಯ ಕುತ್ತಿಗೆಗೆ ಹಾಕಿ ಕೊಯ್ದು ಆ ಬಂದ ರಕ್ತದೊಂದಿಗೆ ಆ ಬಾಲಿಕೆಯನ್ನು ಆ ಬೆಳ್ಳಿ ಬಂಗಾರಗಳಿಂದ ಕೂಡಿದ ತಗ್ಗಿನೊಳಗೆ ಸಮಾಧಿ ಮಾಡುವಂಥವರಾಗಿದ್ದರು. ಹೀಗೆ ಪ್ರಿಯರೇ, ವ್ಯರ್ಥವಾದ ಆಲೋಚನೆ, ಬಲಾತ್ಕಾರದಿಂದ ಚೆಲ್ಲಲ್ಪಟ್ಟ ರಕ್ತವು ತಾನು ಚೆಲ್ಲಲ್ಪಟ್ಟಿದ್ದ ವಿಧಾನದ ಕುರಿತು ವಿಲಾಪಿಸುತ್ತಿತ್ತು ಎಂದು ಆ ದೇವಸೇವಕನು ಆ ಮನೆಯ ಯಜಮಾನಿಗೆ ಆ ಶಬ್ದದ ಕುರಿತು ಉತ್ತರ ಹೇಳಿದನು ಪ್ರಿಯರೇ. ಹೌದು ಪ್ರಿಯರೇ, ರಕ್ತ
ಮಾತನಾಡುತ್ತದೆ, ದೇವರಿಗೆ ಮೊರೆ ಇಡುತ್ತದೆ ಎನ್ನುವಂಥ ಸತ್ಯ ಸಂಗತಿ ಪ್ರೇರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯ. ಹಾಗೂ ಪ್ರೇರೆ, ಈ ಲೋಕದ ಮೊಟ್ಟ ಮೊದಲನೇ ಸ್ತ್ರೀ ಪುರುಷರಾದ ಅವರ ಮಕ್ಕಳಾದ ಕಾಯಿನ ಹಬೇಲ ಕುರಿತು, ಆ ದೊಡ್ಡ ಮಗ ಕಾಯಿನ ತನ್ನ ಕಾಣಿಕೆ ದೇವರು ಅಂಗೀಕರಿಸಲಿಲ್ಲ ಎಂದು ಕೋಪಗೊಂಡು ತನ್ನ ಮುಖವನ್ನು ಬಾಡಿಸಿಕೊಂಡನು. ಹಾಗೂ ತನ್ನ ಸಹೋದರ ತಮ್ಮನಾದ ಹೇಬೇಲನ ಕಾಣಿಕೆಯನ್ನು ದೇವರು ಅಂಗೀಕರಿಸಿದನೆಂದು ತಿಳಿದು ತನ್ನ ಸಹೋದರ ತಮ್ಮನ ಹೇಬೇಲನ ಮೇಲೆ ವಿರೋಧವಾಗಿ ಎದ್ದು ಸಾಯಿಸಿದನು. ಅನಂತರ ಹೇಬೇಲನ ತಮ್ಮನ ರಕ್ತವು ಭೂಮಿಯ ಮೇಲಿಂದ ದೇವರಿಗೆ ಮೊರೆ ಇಟ್ಟಿತೆಂದು ನೋಡ್ತೇವೆ ಪ್ರೇರೆ. ತಕ್ಷಣವೇ ದೇವರು ಇಳಿದು ಬಂದು ಅಣ್ಣನೊಂದಿಗೆ ಮಾತನಾಡುತ್ತಾನೆ. ನೀನು ಮಾಡಿದ ಕೆಲಸ ಏನು? ನಿನ್ನ ತಮ್ಮನ ರಕ್ತದ ಸ್ವರ ಆ ನೆಲದೊಳಗಿನಿಂದ ಭೂಮಿಯೊಳಗಿಂದ ನನಗೆ ಮೊರೆ ಇಡುತ್ತಿದೆ ಎಂದನು ದೇವರು. ವಾಕ್ಯದಲ್ಲಿ ನೋಡೋಣ ಪ್ರೇರೆ ಸ್ಪಷ್ಟವಾಗಿ. ಆದಿಕಾಂಡ 4ನೇ ಅಧ್ಯಾಯ 10ನೇ ವಾಕ್ಯ, ಜೆನೆಸಿಸ್ ಚಾಪ್ಟರ್ 4 ವರ್ಸ್ 10. ಅದೇನೆಂದರೆ, ದೇವರು ಹೇಳುತ್ತಿದ್ದಾನೆ ಪ್ರೇರೆ ಕಾಯಿನನಿಗೆ, ನೀನು ಏನು ಮಾಡಿದಿ? ನಿನ್ನ ತಮ್ಮನ ರಕ್ತವು ಭೂಮಿಯ ಕಡೆಯಿಂದ ನನ್ನನ್ನು ಕೂಗುತ್ತದೆ ಎಂದು. ಹೌದು ಪ್ರೇರೆ, ರಕ್ತಕ್ಕೆ ಸ್ವರವಿದೆ, ಜೀವವಿದೆ, ಮಾತಾಡುತ್ತದೆ. ರಕ್ತ ಮಾತಾಡುತ್ತದೆ. ಪ್ರಕಟಣೆ ಗ್ರಂಥ 6ನೇ ಅಧ್ಯಾಯ 9-10ನೇ ವಾಕ್ಯದಲ್ಲಿ ಓದಿ ನೋಡಿರಿ ಪ್ರೇರೆ. ಅಲ್ಲಿ ಇದನ್ನು ಸ್ಪಷ್ಟಪಡಿಸುತ್ತಿದೆ, ರಕ್ತ ಮಾತನಾಡುತ್ತಿದೆ ಎಂದು. ಅಲ್ಲಿ ಸಾಯಿಸಲ್ಪಟ್ಟ ರಕ್ತವು ಸೇಡಿ ತೀರಿಸಿಕೊಳ್ಳುವ ನಿಮಿತ್ತ ಕೇಕೆ ಹಾಕುತ್ತೀವಿ ಪ್ರೇರೆ ದೇವರಿಗೆ ಎಂದು ನೋಡುತ್ತೇವೆ. ವಾಕ್ಯದಲ್ಲಿ ನೋಡುವುದಾದರೆ ಪ್ರೇರೆ, ಪ್ರಕಟಣೆ ಗ್ರಂಥ ರೆವಲ್ಯೂಷನ್ ಚಾಪ್ಟರ್ 6 9-10 ವರ್ಡ್ಸ್, ಚಾಪ್ಟರ್ 6 9-10. ಪ್ರಕಟಣೆ 6 9 10. ಆತನು 5ನೇ ಮುದ್ರೆಯನ್ನು ಒಡೆದಾಗ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಾವು ಹೇಳಿದ ಸಾಕ್ಷಿಯ ನಿಮಿತ್ತವಾಗಿಯೂ ಯೇಸುವಿನ ಸಾಕ್ಷಿ ಕುರಿತ ನಿಮಿತ್ತವಾಗಿಯೂ ಸತ್ತವರ ಆತ್ಮಗಳು ಯಜ್ಞವೇದಿಯ ಕೆಳಗಿರುವುದನ್ನು ಕಂಡೆನು. ಅವರು ದೇವರಿಗೆ, ಒಡೆಯನೇ, ಪರಿಶುದ್ಧನೇ, ಸತ್ಯವಂತನೂ ಆಗಿರುವಾತನೇ, ಭೂನಿವಾಸಿಗಳು ನಮ್ಮನ್ನು ಕೊಂದದ್ದಕ್ಕಾಗಿ ನೀನು ಎಷ್ಟು ಕಾಲದವರೆಗೆ ನ್ಯಾಯ ವಿಚಾರಿಸದೆಯೂ ಪ್ರತಿದಂಡನೆ ಮಾಡದೆಯೂ ಇರುವಿ ಎಂದು ಮಹಾಶಬ್ದದಿಂದ ಕೂಗಿದರು ಪ್ರೇರೆ. ಈ ವಾಕ್ಯ. ಆದರೆ ಪ್ರೀತಿ, ಕನಿಕರ, ಬಹು ದಯವುಳ್ಳಂಥ ಪ್ರಭುವಾದ ಯೇಸು ಕ್ರಿಸ್ತನು, ಆತನ ರಕ್ತವು ಹಾಗೆ ಪ್ರತೀಕಾರ ಕೇಳುತ್ತಿಲ್ಲ, ಬದಲಾಗಿ ನಮ್ಮ ಪಕ್ಷವಾಗಿ ವಿಜ್ಞಾಪನೆ ಮಾಡುತ್ತಿದೆ ಪ್ರೇರೆ. ಈ ಯೇಸುವಿನ ರಕ್ತವು ಶತ್ರುಗಳನ್ನು ಪ್ರೀತಿಸು ಎಂದು ಹೇಳಿದಂಥ ಆತನ ರಕ್ತ ತಾನೇ ಪ್ರೇರೆ. ಈ ಯೇಸುವಿನ ದೇವಕುಮಾರನ ಪರಿಶುದ್ಧ ರಕ್ತವು ನಮಗೋಸ್ಕರವೇ ಶ್ರೇಷ್ಠವಾದಂಥ ಸಂಗತಿ ನುಡಿತಿದೆ ಪ್ರೇರೆ. ಹಾಗೂ ಈ ಯೇಸು ಗೆತ್ಸೆಮನೆ ತೋಟದೊಳಗೆ ಪ್ರಾರ್ಥಿಸುತ್ತಿರುವಾಗ ಆತನ ಸುರಿಸಿದಂಥ ರಕ್ತವು ಪ್ರಾಣವುಳ್ಳದ್ದು ಪ್ರೇರೆ. ಆದ್ದರಿಂದ ಇವತ್ತಿಗೂ ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿದೆ. ಆ ರಕ್ತ ವ್ಯಾಜ್ಯವಾಡುತ್ತಿದೆ, ದೇವರೊಂದಿಗೆ ಪ್ರಾರ್ಥನೆ ಮಾಡುತ್ತಿದೆ ಎನ್ನುವಂಥ ಸತ್ಯ ಪ್ರೇರೆ. ಹಾಗೂ ಪ್ರೇರೆ, ಮುಂದೆ ನೋಡುವುದಾದರೆ ಕ್ರಿಸ್ತನು ರಕ್ತವು ಪ್ರೇರೆ ಶ್ರೇಷ್ಠವಾದದ್ದನ್ನು ನುಡಿಯುತ್ತಿದೆ ಎಂದು ನೋಡುತ್ತೇವೆ. ಆ ವಿಜ್ಞಾಪನೆ ಮಾಡುವ ರಕ್ತ ಏನಂತ ಕೇಳುತ್ತಿದೆ ಪ್ರೇರೆ ತಂದೆಯನ್ನು ನಮ್ಮ ಪರವಾಗಿ, ತಂದೆಯೇ, ಇವರು ಏನು ಮಾಡುತ್ತಿದ್ದಾರೋ ಇವರು ಅರಿಯರು, ಆದ್ದರಿಂದ ಇವರನ್ನು ಕ್ಷಮಿಸು ಎಂದು ಆ ರಕ್ತ ತಂದೆಯಲ್ಲಿ ಮೊರೆ ಇಡುತ್ತಿದೆ ಪ್ರೇರೆ, ಆತನನ್ನು ಯೇಸುವನ್ನು ವಿಶ್ವಾಸಿಸುವವರ ಎಲ್ಲರ ಕುರಿತು. ಹಾಗೂ ಆ ರಕ್ತ ಅಗ್ನಿಗಂಧಕದೊಳಗೆ ಇವರು ಬೀಳದಂತೆ ನರಕದ ಕುರಿತು ಇವರಿಗೆ ಜ್ಞಾನ ನೀಡುತ್ತಂದೆ ಆಲೋಚಿಸದೇ ಇದ್ದಾರೆ, ಅದರ ಕುರಿತು ಪಾಪ ಕೊಡುವ ಸಂಬಳ ಮರಣ ಎಂದು ತಿಳಿಯದೇ ಇದ್ದಾರೆ ಎಂದು ಆ ರಕ್ತ, ಯೇಸುವಿನ ರಕ್ತ ತಂದೆಗೆ ಮೊರೆ ಇಡುತ್ತಿದೆ ಪ್ರೇರೆ. ಇವರನ್ನು ಕ್ಷಮಿಸು, ಇನ್ನೂ ಇವರಿಗೆ ರಕ್ಷಣೆ ಹೊಂದುವುದಕ್ಕಾಗಿ ಅನೇಕ ಸಮಯವನ್ನು ದಯಪಾಲಿಸು ಎಂದು ಕೇಳುತ್ತಿದೆ ಪ್ರೇರೆ ರಕ್ತ. ಹೌದು ಪ್ರೇರೆ, ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಲು, ಯೇಸು ನನ್ನ ಪಾಪಗಳ ನಿಮಿತ್ತ ನನ್ನ ನರಕದ ಶಿಕ್ಷೆಯನ್ನು, ನಾನು ಮಾಡಿದ ತಪ್ಪಿಗೆ ಬರಬೇಕಾದ ಶಿಕ್ಷೆಯನ್ನು ತಾನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಆ ಶಿಲುಬೆ ಮರದಲ್ಲಿ ಆ ಘೋರ ಯಾತನೆ ಸಾವನ್ನು ಅನುಭವಿಸಿದ್ದಾನೆಂದು ನೀವು ಆತನ ಯಾತನೆ ಶಿಲುಬೆಯ ಬಳಿಗೆ ಬಂದು ವಿಶ್ವಾಸದ ಹೋದರೆ ಪ್ರೇರೆ, ನಾವು ನರಕದ ಪಾಲಾಗುವ ಎಷ್ಟೋ ಅವಕಾಶ ಇದೆ ಪ್ರೇರೆ. ಆದರೆ
ಯೇಸು ಕ್ರಿಸ್ತ ನಿನಗೋಸ್ಕರ ಪ್ರಾಣ ಕೊಟ್ಟಿದ್ದಾನೆ, ರಕ್ತ ಸುರಿಸಿದ್ದಾನೆ. ಆತನ ರಕ್ತದಲ್ಲಿ ನೀನು ಬಂದು ಆಶ್ರಯಿಸುವುದಾದರೆ ಆ ನರಕದ ಶಿಕ್ಷೆಯಿಂದ ಯೇಸುವಿನ ರಕ್ತ ನಿನ್ನನ್ನು ಬಿಡಿಸುತ್ತದೆ ಎನ್ನುವಂಥ ಸತ್ಯ ಪ್ರೇರೆ. ಹಾಗೂ ಪ್ರಿಯ ದೇವರ ಮಗುವೆ, ನಿನಗೋಸ್ಕರ ವಿಜ್ಞಾಪನೆ ಮಾಡುವುದರ ನಿಮಿತ್ತ ಆ ದೊಡ್ಡ ರಕ್ಷಕನ ಒಂದು ಬೆವರಿನಂತೆ ಬಿದ್ದಂಥ ರಕ್ತ ಬಿಂದುಗಳು ಆ ಕ್ರಿಸ್ತ ನಿನಗೋಸ್ಕರ ಸುರಿಸಿದ್ದಾನೆ ಪ್ರೇರೆ. ಇದನ್ನು ಕುರಿತು ಆಲೋಚಿಸು. ಆತನ ರಕ್ತ ವಿಜ್ಞಾಪನೆ ಮಾಡುವಂಥ ರಕ್ತ ಪ್ರೇರೆ. ನೀನು ಯಾವಾಗಲೂ ದುಃಖಗೊಳ್ಳದಂತೆ ಸಂತೋಷಪಡಿಸುವಂಥ ರಕ್ತ ಪ್ರೇರೆ. ಆ ರಕ್ತದ ಬಳಿಗೆ ನೀನು ಬರೆದು ಹೋದರೆ ನೀನು ದುಃಖದೊಳಗೆ ನಾಶವಾಗುತ್ತಿ ಪ್ರೇರೆ. ಇಲ್ಲಿವರೆಗೆ ನಂಬಿಕೊಂಡ ಅನೇಕರು ಯೇಸುವನ್ನು ನಂಬಿಕೊಳ್ಳದಿದ್ದರೆ ತಮ್ಮ ದುಃಖದಲ್ಲೇ ಯಾವಾಗಲೂ ನಾಶವಾಗುವಂಥವರು. ಮತ್ತು ಶತ್ರುವಾದ ಸೈತಾನನು ಯೋರ್ದಾನ್ ನದಿಯ ಅಲೆಯಂತೆ ನಿಂದೆ ಅವಮಾನಗಳನ್ನು ತಂದು ಅವರನ್ನು ಯಾವತ್ತೂ ನಾಶ ಮಾಡುವಂಥವನು ಪ್ರೇರೆ. ಆದರೆ ಯೇಸುವಿನ ರಕ್ತ ರಕ್ಷಿಸಿತು ಪ್ರೇರೆ. ಪ್ರಿಯ ದೇವರ ಮಗುವೆ, ನಿನಗೋಸ್ಕರ ವಿಜ್ಞಾಪನೆ ಮಾಡುವ ನಿಮಿತ್ತ ಆ ರಕ್ತ ಬಿಂದು ನಿನಗೋಸ್ಕರ ಸುರಿಸಿದನ್ನು ಜ್ಞಾಪಕ ಮಾಡಿಕೊ ಪ್ರಿಯರೇ. ಇದನ್ನು ಕುರಿತು ಆಲೋಚಿಸು ಪ್ರಿಯರೇ. ಆ ಯೇಸು ರಕ್ತ ನಿನಗೆ ಆಲೋಚನೆಗೆ ಜಯ ಕೊಡುತ್ತದೆ, ನಿನ್ನ ಪರಿಶುದ್ಧ ಜೀವಿತಕ್ಕೆ ಜಯ ಕೊಡುತ್ತದೆ, ವಿಶ್ವಾಸದ ಜಯ ಕೊಡುತ್ತದೆ ಪ್ರಿಯರೇ. ಆ ಸೈತಾನ ಯಾವತ್ತೂ ನಿನ್ನನ್ನು ಹೊಡೆದುಕೊಂಡು ಹೋಗುತ್ತಿದ್ದನು. ಯೇಸುವಿನ ನಂಬುವುದಕ್ಕೋಸ್ಕರ, ಆತನ ರಕ್ತ ನಿನ್ನನ್ನು ತೊಳೆದಿದ್ದಕ್ಕೋಸ್ಕರ ನೀನು ಬದುಕಿರುವೆ ಪ್ರಿಯ ದೇವರ ಮಗುವೆ. ಕ್ರಿಸ್ತೇಸುವಿನ ಅಮೂಲ್ಯ ರಕ್ತವೇ, ನಿಷ್ಕಳಂಕ ರಕ್ತವೇ ಸೈತಾನನ ಎಲ್ಲ ರೋಗ ಬಾಧೆ ಅವಮಾನಗಳಿಂದ ರಕ್ಷಿಸುತ್ತೆ ಪ್ರಿಯರೇ. ಹಲ್ಲೆಲೂಯಾ. ತಿರುಗಿ ಬಾ ದೇವರ ಮಗುವೆ, ಯೇಸುವಿನ ಬಳಿಗೆ ಬಾ. ಆ ಗೆತ್ಸೆಮನೆ ತೋಟದೊಳಗೆ ಸುರಿಸಲ್ಪಟ್ಟಂಥ ಆ ಯೇಸು ಕ್ರಿಸ್ತನ ಪರಿಶುದ್ಧ ರಕ್ತ ನಿನ್ನ ಪ್ರಾರ್ಥನೆ ವೀರನನ್ನಾಗಿ ಮಾಡಿಸುವ ಶಕ್ತಿ ಉಳ್ಳದ್ದು. ಆ ರಕ್ತದ ಬೆವರು ಪ್ರಾರ್ಥನಾ ಬೆಂಕಿಯನ್ನು ನಿನ್ನ ಹೃದಯದೊಳಗೆ ಹುಟ್ಟಿಸುವಂಥದ್ದಾಗಿದೆ. ಹೌದು ಪ್ರಭು ಯೇಸು ಕ್ರಿಸ್ತನೇ, ನನಗೂ ಕೂಡ ಆ ಗೆತ್ಸೆಮನೆ ತೋಟದ ಆ ಪ್ರಾರ್ಥನೆ ಆತ್ಮವನ್ನು, ಪರಿಶುದ್ಧಾತ್ಮನವನ್ನು ವಿಜ್ಞಾಪನೆ ಮಾಡುವ ಆತ್ಮ ದಯಪಾಲಿಸೆಂದು ಗೋಳಾಟದಿಂದ ಗೋಗರೆದು ಮೊರೆಯಿಟ್ಟು ಕೇಳು. ದೇವಕುಮಾರ ಯೇಸು ದಯಪಾಲಿಸುತ್ತಾನೆ. ಹಲ್ಲೆಲೂಯಾ. ನೀನು ಪ್ರಾರ್ಥಿಸುತ್ತಿರುವಾಗ ನಿನ್ನ ಪ್ರಾಣಪ್ರಿಯನು ಯೇಸು ಗೆತ್ಸೆಮನೆ ತೋಟದೊಳಗೆ ಪ್ರಾರ್ಥಿಸಿದ ಪ್ರಕಾರವೇ ನಿನ್ನೊಂದಿಗೆ ಆತನು ಇದ್ದಾನೆ ಎನ್ನುವ ಭಾವನೆಯೊಂದಿಗೆ ನೀನು ಪ್ರಾರ್ಥಿಸಬೇಕು ಪ್ರಿಯರೇ. ಆಗ ನೀನು ಆ ಪ್ರಭುವಿನ ಗೆತ್ಸೆಮನೆ ತೋಟದಲ್ಲಿ ಪ್ರಾರ್ಥಿಸಿದಂಥ ಆತ್ಮನು ನಿನ್ನೊಳಗೆ ಪ್ರವೇಶಿಸುತ್ತಾನೆ ಪ್ರಿಯರೇ. ವಿಜ್ಞಾಪನೆ ಆತ್ಮನು ನಿನ್ನೊಳಗೆ ಬಂದಾಗ ನೀನು ದೇವರ ಶ್ರೇಷ್ಠ ಮಗುವಾಗಿ, ಅನೇಕ ಆತ್ಮಗಳನ್ನು ರಕ್ಷಿಸುವ ಮಗುವಾಗಿ ದೇವರ ಸ್ವರ್ಗದ ಸತ್ಯಗಳನ್ನು ಭೂಜನತೆಗೆ ತಿಳಿಸಿ ಅವರನ್ನು ದಂಗುಪಡಿಸುವ ಮಗನಾಗಿ ಮಾರ್ಪಡುತ್ತಿ ಪ್ರಿಯರೇ. ಒಂದು ಅಪೊಸ್ತಲದ ಅಧಿಕಾರ, ಒಂದು ದೇವರ ಪ್ರವಚನ ಹೇಳುವ ಅಧಿಕಾರ, ದೇವರ ಸುವಾರ್ತೆ ಸಾರುವ ಅಧಿಕಾರ ನಿನ್ನದಾಗುವುದು ಪ್ರಿಯರೇ. ಹೌದು ಪ್ರಿಯರೇ, ನೀನು ಪ್ರಾರ್ಥಿಸುತ್ತಿರುವಾಗ ಗೆತ್ಸೆಮನೆ ತೋಟದಲ್ಲಿ ಪ್ರಭು ನಿನ್ನೊಂದಿಗೆ ಇರುತ್ತಾನೆ ಪ್ರಿಯರೇ. ಆ ಅನುಭವದಿಂದ ಪ್ರಾರ್ಥಿಸುವಾಗ ಆವಾಗ ನಿನ್ನ ಹೃದಯದೊಳಗೆ ಆತನ ಪರಿಶುದ್ಧಾತ್ಮ ಬೆಂಕಿ ಉರಿಯುತ್ತದೆ ಪ್ರಿಯರೇ. ದೇಶಕ್ಕೋಸ್ಕರ, ರಾಷ್ಟ್ರ, ಜಿಲ್ಲೆ, ಪ್ರಾಂತ್ಯ, ವಿಶ್ವಕ್ಕೋಸ್ಕರ ಪ್ರಾರ್ಥಿಸುವಂಥ ಗೆತ್ಸೆಮನೆ ವೀರರು ಎದ್ದೇಳಬೇಕಾಗಿದೆ ಪ್ರಿಯರೇ. ಹೀಗೆ ಪ್ರಾರ್ಥಿಸಿರಿ. ಪ್ರಾರ್ಥನಾ ವೀರನೇ, ಕ್ರಿಸ್ತನ ರಕ್ತ ಭೂಮಿಯ ಮೇಲಿನಿಂದ ನಿನಗಾಗಿ ಗೋಜಾಡುತ್ತಿದೆ. ಪ್ರಾರ್ಥನೆ ವೀರನಾಗಬೇಕು ಪ್ರಿಯರೇ. ಸಾಮಾನ್ಯ ಪ್ರಾರ್ಥನೆ ಮಾಡುವುದಲ್ಲ. ನೀನು ಸುಮ್ಮನಿರಬಾರ್ದು ಪ್ರಿಯ ದೇವರ ಮಗುವೆ. ಆತನ ಪ್ರಾರ್ಥನಾ ಜೀವಿತದಿಂದಾಗಿ ನಿನ್ನ ಪ್ರಾರ್ಥನೆ ಜೀವಿತವನ್ನು ಬದಲಾಯಿಸಿಕೊಳ್ಳುವ ಅವಶ್ಯಕತೆ ಇದೆ. ಗೆತ್ಸೆಮನೆ ರಕ್ತದ ಬಿಂದುಗಳು ನಿನ್ನನ್ನು ಬಲವಂತ ಮಾಡಲು ಬಿಡು ಪ್ರಿಯ ದೇವರ ಮಗುವೆ. ಪ್ರಾರ್ಥನಾ ಬೆಂಕಿ ನಿನ್ನ ಹೃದಯದಲ್ಲಿ ಎಬ್ಬಿಸಲು ಬಿಡು. ವಿಜ್ಞಾಪನೆ ಆತ್ಮ ನಿನ್ನ ಮೇಲೆ ಬರಲು ಬಿಡು ಪ್ರಿಯ ದೇವರ ಮಗುವೆ. ಹಲ್ಲೆಲೂಯಾ. ಹೌದು ದೇವರ ಪ್ರಿಯ ಕುಮಾರಿಯರೇ, ದೇವರಿಗೋಸ್ಕರ ಸಾಹಸ ಕಾರ್ಯಗಳನ್ನು ಮಾಡುವಂಥ ಕಡೆಯ ಕಾಲವಿದು. ಆ ಒಂದು ಗೆತ್ಸೆಮನೆ ರಕ್ತದ ಬಿಂದುಗಳು ಪ್ರಿಯರೇ ಸಾಹಸ ಕಾರ್ಯ ಮಾಡುವ ಕಾಲದೊಳಗೆ ನಿಮ್ಮೆಲ್ಲರನ್ನು ಕರೆದೊಯ್ಯಲು ಎಂದು ನಾನು ಆಶಿಸುತ್ತೇನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹೌದು ಪ್ರಿಯ ದೇವರ ಮಗುವೆ, ಹೆಚ್ಚು ಕಡಿಮೆ ಎಲ್ಲ ವಸ್ತುಗಳು ಹಳೆ ಒಡಂಬಡಿಕೆಯಲ್ಲಿ ರಕ್ತದಿಂದಲೇ ಪ್ರೋಕ್ಷಿಸಲ್ಪಟ್ಟು ಶುದ್ಧವಾಗುತ್ತಿದ್ದವು. ಆದರೆ
ದೇವರು ತನ್ನ ಪ್ರಿಯ ಕುಮಾರನ ಮೂಲಕ ಶಾಶ್ವತವಾದ ಶುದ್ಧತೆಯನ್ನು ಉಂಟು ಮಾಡಿದನು, ಮತ್ತೆ ಪಾಪ ಮಾಡದಂತೆ. ಹಲ್ಲೆಲೂಯಾ. ಪ್ರಾರ್ಥಿಸೋಣ ಪ್ರೇರೆ. ತಂದೆ, ಆತ್ಮಸ್ವರೂಪನಾದ ಸತ್ಯ ದೇವರೇ, ಯೇಸುವಿನ ರಕ್ತದಲ್ಲಿರುವ ಶಕ್ತಿಯ ಬಗ್ಗೆ ಧ್ಯಾನಿಸ್ತಿದ್ದೇವೆ ತಂದೆ. ಆ ನಿಮ್ಮ ಪರಮ ಪ್ರಿಯ ಕುಮಾರ, ಪರಿಶುದ್ಧ ನಮ್ಮ ಪ್ರಭು, ರಕ್ಷಕ, ಸೃಷ್ಟಿಕರ್ತ, ಆತನ ವಿಜ್ಞಾಪನೆ ಗೆತ್ಸೆಮನೆ ತೋಟದಲ್ಲಿ ಮಾಡಿದಾಗ ನಮ್ಮ ಕುರಿತು ನಿಮಗೆ ಆ ಪ್ರಭುವಿನ ರಕ್ತ ಬೆವರಿನಂತೆ ಸುರಿಯಿತು ಎನ್ನುವ ಅಂಶ ಧ್ಯಾನಿಸಿದ್ದೇವೆ ತಂದೆ. ಆ ಮೊದಲನೇ ಸ್ತ್ರೀ ಪುರುಷ ಆದಾಮ ಅವರು ನಿಮ್ಮ ಆಜ್ಞೆ ಮೀರಿ ನಿಮ್ಮೊಂದಿಗಿರುವ ಪವಿತ್ರ ಸ್ನೇಹ ಬಂಧ ಕಳೆದುಕೊಂಡು ಮರಣ ಪಾಲಾಗಿ ಆ ಸಂತೋಷದ ವನದಿಂದ ಹೊರಗಟ್ಟಲ್ಪಟ್ಟ ವಿಷಯ ಧ್ಯಾನಿಸಿದ್ದೇವೆ ಪ್ರಿಯರೇ. ತಂದೆ, ಆ ಪಾಪ ಶಾಪ ಅವರನ್ನು ಆವರಿಸಿಕೊಂಡಿತ್ತು. ಆ ಆದಾಮ ಅವರು ಮಾಡಿದ ಪಾಪ ಶಾಪ ಆಜ್ಞೆ ಮೀರಿದ ಜೀವಿತದಿಂದಾಗಿ ಹೊಲ ನೆಲಕ್ಕೆ ನೀವು ಶಾಪ ಹಾಕಿದ್ದೀರಿ ತಂದೆ ದೇವರೇ. ಮತ್ತು ಅವರನ್ನು ಮಾನವರನ್ನು ಸರಿಪಡಿಸಲು ನಿಮ್ಮೊಂದಿಗೆ ಮಾನವರಾಗಿ ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದನು ತಂದೆ. ನೀವು ಮಗುವಾಗಿ ಬಂದಿರಿ. ಆ ಯೇಸುವಿನ ರಕ್ತ ನಿಮ್ಮೊಂದಿಗೆ ಸಮಾಧಾನ ಪಡಿಸಲು ವ್ಯಾಜ್ಯವಾಡುವಂಥ ರಕ್ತ ಕುರಿತು ಧ್ಯಾನಿಸಿದ್ದೇವೆ ತಂದೆ. ನಮಗಾಗಿ ಅಂಗಲಾರ್ಚಿ ಬೇಡಿಕೊಳ್ಳಲು ನಿಮ್ಮೊಂದಿಗೆ ಸಮಾಧಾನ ಪಡಿಸುವಂಥ ರಕ್ತದ ಕುರಿತು ಧ್ಯಾನಿಸಿದ್ದೇವೆ ತಂದೆ ದೇವರೇ. ಹಲ್ಲೆಲೂಯಾ. ಹೌದು ತಂದೆ, ಪರಿಶುದ್ಧಾತ್ಮನೇ, ಗೆತ್ಸೆಮನೆಯಲ್ಲಿ ಸುರಿಸಿದ ಯೇಸುವಿನ ನಿಮ್ಮ ರಕ್ತದ ಬಿಂದುಗಳಿಂದ ಯೇಸುವೆ, ನಿಮ್ಮ ಪ್ರಿಯ ಮಕ್ಕಳ ನಮ್ಮೆಲ್ಲರನ್ನು ಶುದ್ಧೀಕರಿಸಿ ಪ್ರಾರ್ಥಿಸ್ತೇವೆ. ಪ್ರಭು ಯೇಸುವೆ, ನಿಮ್ಮ ರಕ್ತದೊಳಗಿರುವಂಥ ಜೀವದಿಂದ, ಆ ಪ್ರಾರ್ಥನೆ ಪರಿಶುದ್ಧಾತ್ಮನಿಂದ ನಿಮ್ಮ ಮಕ್ಕಳಾದ ನಮ್ಮೆಲ್ಲರನ್ನು ತುಂಬಿ ಬಲಪಡಿಸಬೇಕೆಂದು ಪ್ರಾರ್ಥಿಸ್ತೇವೆ. ಪ್ರಭುವೇ, ನೀವು ಮಾಡಿದಂಥ ಮಹಾಶಿಲ್ವೆಯ ತ್ಯಾಗ ಪ್ರಾಣಯಾಗಕ್ಕಾಗಿ, ಶುದ್ಧ ಕಾರ್ಯಕ್ಕಾಗಿ, ನಿತ್ಯ ಜೀವದ ಕಾರ್ಯಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ಪ್ರೇಮ ಕನಿಕರ ಬಹುದಯವುಳ್ಳದ್ದು ಪ್ರಭುವೇ. ನಿಮ್ಮ ರಕ್ತದಿಂದ ತಂದೆಯಲ್ಲಿ ನಮ್ಮನ್ನು ಸ್ನೇಹಿತರನ್ನಾಗಿ ಸಮಾಧಾನರನ್ನಾಗಿ ಪಡಿಸಿದ್ದಕ್ಕಾಗಿ ಸ್ತೋತ್ರ ಸಲ್ಲಿಸುತ್ತೇವೆ. ನಿಮ್ಮ ಅಮೂಲ್ಯ ನಿಷ್ಕಳಂಕ ರಕ್ತದಿಂದ ನಮ್ಮೊಂದಿಗೆ, ನಮ್ಮ ಕುಟುಂಬ ಸಭೆಯೊಂದಿಗೆ ಮಾತನಾಡಿ ನಮ್ಮ ಶತ್ರುಗಳಾದ ಪಿಶಾಚಿಯೊಂದಿಗೆ, ಜನರೊಂದಿಗೆ ಜಯ ನೀಡಬೇಕೆಂದು ಪ್ರಾರ್ಥಿಸ್ತೇವೆ. ಪ್ರಭುವೇ, ಆ ಒಂದು ಅಗ್ನಿಗಂಧಕದಿಂದ ಉರಿಯುವ ನರಕದ ಕುರಿತು ಜ್ಞಾನ ಅನೇಕರಿಗೆ ತಿಳಿಸುವಂತೆ, ಆ ಒಂದು ಮರಣದ ಸಂಬಳ, ಪಾಪದ ಸಂಬಳ ಮರಣ, ಅದನ್ನು ಕುರಿತು ತಿಳಿದು ಅದರಿಂದ ಹೊರಗೆ ಬಂದು ನಿಮ್ಮ ಮಕ್ಕಳಾದ ನಾವು ಅನೇಕರನ್ನು ಹೊರಗೆ ತರುವಂತೆ ಅನೇಕ ಕೃಪಾಕಾಲಗಳನ್ನು ಕೊಡಬೇಕೆಂದು, ಅದ್ಭುತ ಮಾಡಬೇಕೆಂದು ಪ್ರಾರ್ಥಿಸ್ತೇವೆ ತಂದೆ. ನಿಮ್ಮ ದೈವ ಜ್ಞಾನದಿಂದ, ದೈವ ಕೃಪೆಯಿಂದ ನಮ್ಮನ್ನು ತುಂಬಿ, ನಿಮ್ಮನ್ನು ಅರಿಯದವರ ಮೇಲೆ ಕೂಡ ನಿಮ್ಮ ಕೃಪೆ, ದೈವ ಜ್ಞಾನ, ಆಶೀರ್ವಾದ ತೋರಿಸಬೇಕೆಂದು, ನಿಮ್ಮ ಕುಮಾರನ ರಕ್ತದ ಬಳಿಗೆ ಬಂದು ಸತ್ಯ ಕಂಡುಕೊಳ್ಳಬೇಕೆಂದು, ನಿಮ್ಮ ಪ್ರಿಯ ಕುಮಾರರಾಗಿ ಶುದ್ಧೀಕರಿಸಲ್ಪಟ್ಟು ರಕ್ತದಿಂದ ನಿಮ್ಮ ಬಳಿಗೆ ಓಡಿ ಬಂದು ತಂದೆ, ಆ ಗೆತ್ಸೆಮನೆ ತೋಟದೊಳಗೆ ಕಳೆದುಕೊಂಡ ತಂದೆ ಮಗನ ಸಂಬಂಧ ಪುನಃ ಪಡೆಯುವಂತೆ ಅನುಗ್ರಹಿಸಿರಿ. ಗೆತ್ಸೆಮನೆ ತೋಟದ ಆತ್ಮವನ್ನು, ವಿಜ್ಞಾಪನೆ ಮಾಡುವ ಆತ್ಮವನ್ನು, ಗೋಜಾಡಿ ಅತ್ಯಾಸಕ್ತಿಯಿಂದ ತಂದೆಯನ್ನು ಇತರರಿಗಾಗಿ ಬೇಡಿಕೊಳ್ಳುವ ಆತ್ಮವನ್ನು, ಬೆಂಕಿಯಂತ ಉರಿಯುವ ದೇಶ, ಪ್ರಾಂತ್ಯ, ಜಿಲ್ಲಾ, ರಾಷ್ಟ್ರ, ವಿಶ್ವಕ್ಕೋಸ್ಕರ, ಮಾನವ ರಕ್ಷಣೆಗೋಸ್ಕರ, ಆತ್ಮರಕ್ಷಣೆಗೋಸ್ಕರ ಬೇಡಿಕೊಳ್ಳುವಂಥ ಗೆತ್ಸೆಮನೆ ಪ್ರಾರ್ಥನಾ ವೀರನ ಆದ ಯೇಸುವೆ, ನಿಮ್ಮ ಆತ್ಮವನ್ನು ನಿಮ್ಮ ಮಕ್ಕಳಾದ ನಮ್ಮೆಲ್ಲರಿಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇವೆ ಸ್ವಾಮಿ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ತಂದೆ ದೇವ, ಪ್ರಾರ್ಥನೆ ಜೀವಿತದಿಂದ ನಿಮ್ಮ ಪ್ರಿಯ ಮಕ್ಕಳಾಗಿ ನಿಮ್ಮನ್ನೇ ಈ ಲೋಕದಲ್ಲಿ ಪ್ರತ್ಯಕ್ಷಪಡಿಸುವಂತೆ ಭೂಮಿಗೆ ಉಪ್ಪು ಬೆಳಕಾಗಿ ಜೀವಿಸಲು ಸಹಾಯ ಮಾಡಿರಿ. ಗೆತ್ಸೆಮನೆ ಬಿಂದುಗಳು, ರಕ್ತದ ಬಿಂದು ನಮ್ಮನ್ನು ಬಲಪಡಿಸಿ ಅನೇಕ ಆತ್ಮಗಳನ್ನು ರಕ್ಷಿಸುವಂಥ ಪ್ರಾರ್ಥನೆ ಆತ್ಮವನ್ನು ತರಲಿ. ಸೈತಾನನ ಎಲ್ಲ ಬಂಧನ ಪಾಶಗಳಿಂದ ಅನೇಕ ಜನರನ್ನು ಬಿಡಿಸಲು ನಮ್ಮನ್ನು ಶುದ್ಧಿ ಮಾಡಿರಿ. ನಿಮ್ಮ ರಕ್ತ ನಮ್ಮ ಹೃದಯ, ಮನಸ್ಸು, ದೇಹದಲ್ಲಿ ಪರಿಶುದ್ಧಾತ್ಮ ಬೆಂಕಿಯನ್ನು, ಜೀವ ನದಿಯನ್ನು ಅರಿಯುವಂತೆ ಅನುಗ್ರಹಿಸಿರಿ. ಪ್ರೈಸ್ ದ ಲಾರ್ಡ್. ನಿಮ್ಮ ವಿಜ್ಞಾಪನೆ ಆತ್ಮ ಯೇಸುವೆ ನಿಮ್ಮ ಮಕ್ಕಳಾದ ಎಲ್ಲರ ಮೇಲೆ ಇಳಿಯುವಂತೆ ಮಾಡಿರಿ. ಹೌದು ಪ್ರಭುವೆ, ನಿಮ್ಮಲ್ಲಿ ಸಂದೇಹ ಪಡದವನೇ ಭಾಗ್ಯವಂತನೆಂದಿದ್ದೀರಿ. ಸಂದೇಹ ಪಡದೆ ಭಾಗ್ಯವಂತರಾಗಲು ನಿಮಗೋಸ್ಕರ, ದೇವ ತಂದೆಗೋಸ್ಕರ ಸಾಹಸ ಕಾರ್ಯ ಮಾಡುವಂಥ ಕಡೇ ಕಾಲ ತಂದೆ ಇದು. ನಿಮ್ಮ ಪರಿಶುದ್ಧಾತ್ಮನಿಂದ ಅಂಥ ಸಾಹಸ ಕಾಲದೊಳಗೆ ಸೇರಿಸಬೇಕೆಂದು ಸಕಲ ಘನಮಾನ, ಮಹಿಮೆ, ಸ್ತೋತ್ರ, ಕೀರ್ತನೆ, ಆರಾಧನೆ, ದೊರೆತನ
ಅಧಿಕಾರ ನೀನೇ ಹೊಂದಿಕೊಳ್ಳಬೇಕೆಂದು ಸಮಸ್ತ ಬೆಳಕಿಗೂ ಮೂಲ ಕಾರಣ ತಂದೆ ಯೇಸು ಕ್ರಿಸ್ತ ನಾಮದ ಪ್ರಾರ್ಥಿಸ್ತೇನೆ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಆಮೇನ್ ಆಮೇನ್ ಆಮೇನ್. ಪ್ರೇಸ್ ದ ಲಾರ್ಡ್. ಹಾಲೆಲೂಯ್ಯ. ಪ್ರೇರೆ, ಇಲ್ಲಿವರೆಗೆ ಕೆಲವು ಪವಿತ್ರ ಗ್ರಂಥದ ದೇವರ ವಾಕ್ಯ ಭಾಗವನ್ನು ಧ್ಯಾನಿಸಿದೆವು. ಜಯ ನೀಡುವ ರಕ್ತ. ಗೆತ್ಸೆಮನೆ ತೋಪಿನಲ್ಲಿ ಸಮಸ್ತ ಮಾನವ ಕೋಟಿಗೋಸ್ಕರ ಯೇಸು ಪ್ರಭು ಅತ್ಯಾಸಕ್ತಿಯಿಂದ ಪ್ರಾರ್ಥನೆ ಮಾಡಿ ಅನೇಕ ತನ್ನಲ್ಲಿ ವಿಶ್ವಾಸಿಟ್ಟ ದೇವರ ಮಕ್ಕಳನ್ನು ರಕ್ಷಿಸಿದಂಥ ರಕ್ತದ ಬಗ್ಗೆ ಧ್ಯಾನಿಸಿದೆವು ಪ್ರೇರೆ. ಮಾತನಾಡುವ ರಕ್ತ, ಜೀವವುಳ್ಳ ರಕ್ತ, ವಿಜ್ಞಾಪನೆ ಮಾಡುವ ರಕ್ತ, ಮಧ್ಯಸ್ಥಿಕೆ ಮಾಡುವ ರಕ್ತ. ಹೌದು ಪ್ರೇರೆ, ಇಂದಿಗೂ ಯೇಸುವಿನ ರಕ್ತ ಮಾತಾಡುತ್ತದೆ. ಅನೇಕ ವಿಶ್ವಾಸಿಗಳು, ಸೇವಕರು ಇಂದಿಗೂ ಕೂಡ ಯೇಸುವಿನ ರಕ್ತ ಅವರ ಜೀವನದಲ್ಲಿ ಜೀವಂತ ಕಾರ್ಯ ಮಾಡುತ್ತಿರುವುದನ್ನು, ಮರಣವನ್ನು ನಿರ್ಮೂಲ ಮಾಡಿದ, ಪಿಶಾಚಿಯನ್ನು ದಂಡಿಸಿದ, ಅನಾನುಕೂಲತೆಯನ್ನು ಅನುಕೂಲವಾಗಿ ಮಾರ್ಪಡಿಸಿದ ರಕ್ತ ಪ್ರೇರೆ, ದೇವಕುಮಾರನ ರಕ್ತ. ಅಂಥ ರಕ್ತದ ಆಶ್ರಯದೊಳಗೆ ನಮ್ಮನ್ನೆಲ್ಲ ಕರೆತಂದ ತಂದೆಯಾದ ದೇವರಿಗೆ ತನ್ನ ಪ್ರಿಯಕುಮಾರ ಯೇಸು ನಾಮದಲ್ಲಿ ಸ್ತೋತ್ರ ಸಲ್ಲಿಸೋಣ ಪ್ರೇರೆ. ಈ ಒಂದು ಉಪವಾಸ ದಿನದ ಕಾಲಗಳಲ್ಲಿ ಯೇಸುವಿನ ಕುರಿತ ಯಾತನೆ, ಘೋರ ಕಷ್ಟ, ಶಿಲುಬೆಯಲ್ಲಾದ ಗಾಯ, ಅನೇಕ ಯೇಸುವಿನ ಪಾಡು, ಆ ಪಾಡಿನಲ್ಲಿ ಯೇಸು ಮಾತಾಡಿದ ಸಂಗತಿಗಳನ್ನು ಕುರಿತು ಧ್ಯಾನಿಸೋಣ ಪ್ರೇರೆ. ಈ ಕಾಲದಲ್ಲಿ ಮಾತ್ರವಲ್ಲ, ಈ ದಿನ ದೇವರಿಂದ ಆಗಿದೆ, ಈ ದಿನದಲ್ಲಿ ಹರ್ಷಿಸೋಣ ಎನ್ನುವಂಥ ಕೀರ್ತನೆ 119ನೇ ಅಧ್ಯಾಯದಲ್ಲಿ ಬರೆದಂತೆ, 118ನೇ ಅಧ್ಯಾಯದಲ್ಲಿ ಇರುವಂತೆ ಎಲ್ಲ ದಿನ ದೇವರಿಂದ ಆಗಿವೆ ಪ್ರೇರೆ. ಪ್ರತ್ಯೇಕವಾಗಿ ಈ ಕಾಲ ದೇವಚಿತ್ತವಾದರೆ ನೇಮಿಸಿಕೊಂಡಿದ್ದೇವೆ. ಹೌದು ಪ್ರೇರೆ, ಎಲ್ಲ ಕಾಲದಲ್ಲಿಯೂ ಯೇಸುವಿನ ಶಿಲುಬೆಗೆ ಶಕ್ತಿ ಇದೆ ಪ್ರೇರೆ. ಶಿಲುಬೆ ಅಂದರೆ ಯಾವುದೋ ಒಂದು ಆಚಾರ ಅಲ್ಲ ಪ್ರೇರೆ. ಶಿಲುಬೆ ಅಂದರೆ ಶ್ರಮೆ ಪ್ರೇರೆ. ಶ್ರಮೆ ಮೂಲಕ ಹೋದಾಗ ನಾವು ದೇವರ ಮಹಿಮೆಯನ್ನು ಕಾಣ್ತೇವೆ ಪ್ರೇರೆ. ಬರೀ ಶಿಲುಬೆ ಅಂದರೆ ಬರೀ ಕಷ್ಟ ಇರ್ತಾವಂತಲ್ಲ ಪ್ರೇರೆ. ಆ ಒಂದು ಕಷ್ಟ ದಾಟೋಣ, ಬೆಳಕು ಉದಯಿಸ್ತದೆ ಪ್ರೇರೆ. ಮತ್ತು ಯೇಸು ಒಂದು ವಾಗ್ದಾನ ಮಾಡಿದ್ದಾನೆ ಪ್ರೇರೆ. ಏನಂದರೆ, ನೀವು 10 ಗೋಳಾಡುವಿರಿ. ಯೋಹಾನನ ಸುವಾರ್ತೆ 16ನೇ ಅಧ್ಯಾಯ 20ನೇ ವಾಕ್ಯದಲ್ಲಿ, ಜಾನ್ ಗಾಸ್ಪೆಲ್ 16:20 ಇದರಲ್ಲಿ ಹೇಳಿದ್ದಾನೆ ಪ್ರೇರೆ. ನೀವು 10 ಗೋಳಾಡುವಿರಿ, ಆದರೆ ಲೋಕವಾದರೂ ನಕ್ಕು ನಲಿದಾಡುವುದು, ಸಂತೋಷಿಸುವುದೆಂದು. ಆದರೆ ನಿಮ್ಮ ದುಃಖವು ಹೋಗಿ ಆನಂದ ಬರುವುದು ಎಂದಿದ್ದಾನೆ ಪ್ರೇರೆ. ಹೀಗೆ ಒಬ್ಬ ಗರ್ಭಿಣಿ ಸ್ತ್ರೀಯು ತನ್ನ ಪ್ರಸವ ಕಾಲ ಬಂದಾಗ ದುಃಖ ಪಡುತ್ತಾಳೆ, ವೇದನೆ ಪಡುತ್ತಾಳೆ. ಆದರೆ ಲೋಕದಲ್ಲಿ ಒಬ್ಬ ಮಗು ಹುಟ್ಟಿದನೆಂಬ ಸಂತೋಷದಿಂದ ಆ ಗರ್ಭಿಣಿ ಸ್ತ್ರೀ ಹೆತ್ತ ನಂತರ ಲೋಕದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿದನೆಂಬ ಸಂತೋಷದಿಂದ ತನ್ನ ವೇದನೆ, ಪ್ರಸವ ವೇದನೆ ಮರೆತು ಬಿಡುತ್ತಾಳೆ, ಬೇನೆಯನ್ನು. ಹಾಗೆ ನಿಮಗೂ ಕೂಡ ಆಗುವುದು. ನಾನು ನಿಮ್ಮನ್ನು ತಿರುಗಿ ನೋಡುತ್ತೇನೆ, ಆಗ ನಿಮ್ಮ ದುಃಖ ಹೋಗಿ ಸಂತೋಷ ಬರುವುದು. ಆ ಸಂತೋಷವನ್ನು, ಆ ಆನಂದವನ್ನು ಯಾರೂ ನಿಮ್ಮಿಂದ ಕಸಿದುಕೊಳ್ಳಲು ಸಾಧ್ಯವೇ ಇಲ್ಲ ಎಂದಿದ್ದಾನೆ ಪ್ರೇರೆ. ಅಂಥ ಅದ್ಭುತ ವಾಗ್ದಾನ ಆ ಶಿಲುಬೆಯ ಮಾರ್ಗದಲ್ಲಿ ಇದೆ ಪ್ರೇರೆ. ಶಿಲುಬೆ ಅಂದರೆ ಹಾಕಿಕೊಳ್ಳುವುದಲ್ಲ ಪ್ರೇರೆ. ಶಿಲುಬೆ ಅಂದರೆ ಯೇಸುವಿನ ಮಾರ್ಗದಲ್ಲಿ ನಡೆಯುವುದೇ ಶಿಲುಬೆ. ಯೇಸುವಿನ ಮಾರ್ಗದಲ್ಲಿ ನಡೆಯುವುದು ಕಷ್ಟ ಅಂತಾರೆ ಕೆಲವರು. ಆದರೆ ಯೇಸು ಹೇಳಿದ್ದಾನೆ ಪ್ರೇರೆ, ಇದು ಮನುಷ್ಯರಿಗೆ ಅಸಾಧ್ಯ, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ನಾವು ಆ ದೃಷ್ಟಿಯಲ್ಲಿ ನೋಡೋದು ಪ್ರೇರೆ. ಯೇಸುವನ್ನು ಹಿಂಬಾಲಿಸುವಾಗ, ಅಂದರೆ ಯೇಸುವಿನ ಶಿಲುಬೆಯಲ್ಲಿ ನಡೆಯುವಾಗ, ತನ್ನ ವಾಕ್ಯಗಳನ್ನು ಅನುಸರಿಸುವುದೇ ಯೇಸುವಿನ ಶಿಲುಬೆ ಪ್ರೇರೆ. ಯೇಸುವಿನ ಮಾರ್ಗದಲ್ಲಿ ನಡೆಯುವಾಗ ಯೇಸುವೆ ನಮಗೆ ಕಷ್ಟ ಆಗುವುದನ್ನು ನೋಡಿ ನನ್ನ ಮಾತನ್ನು ನನ್ನ ಮಗಳು ಕೈಗೊಂಡು ನಡೆಯುತ್ತಿದ್ದಾಳೆ, ಶ್ರಮೆ ಪಡುತ್ತಿದ್ದಾಳೆ, ಆಗದಿದ್ದರೂ ಒತ್ತಾಯಪೂರ್ವಕವಾಗಿ ಪ್ರಯಾಣ ಮಾಡುತ್ತಿದ್ದಾಳೆ ನನ್ನ ಮಾರ್ಗದಲ್ಲಿ. ನಾನು ಹೋಗಿ ಆಕೆಯನ್ನು ಭೇಟಿಯಾಗಿ ಸುರಕ್ಷಿತವಾಗಿ ಇನ್ನು ಮೇಲೆ ನಿರಾತಂಕವಾಗಿ ನಡೆಸುವೆನು ನನ್ನ ಶಿಲುಬೆ ಮಾರ್ಗದಲ್ಲಿ, ಪವಿತ್ರ ರಾಜ ಮಾರ್ಗದಲ್ಲಿ ಎಂದು ಪ್ರಭುವೇ ಒಂದು ದಿನ ಶಿಲುಬೆಯ ಶಕ್ತಿಯೊಂದಿಗೆ ನಮಗೆ ಎದುರಾಗಿ ಬಂದು
ನಮ್ಮ ದೇಹ ಆತ್ಮವನ್ನು ಆವರಿಸಿಕೊಂಡು ನಮ್ಮೊಂದಿಗೆ ನಮ್ಮೊಳಗೆ ಪವಿತ್ರ ಆತ್ಮನಿಗೆ ವಾಸ ಮಾಡಿ ತನ್ನ ಪವಿತ್ರ ಮಾರ್ಗದಲ್ಲಿ ನಡೆಸುತ್ತಾನೆ ಪ್ರಿಯರೇ ಎನ್ನುವ ಸತ್ಯ. ಹೌದು ಪ್ರಿಯರೇ, ನಾವು ನೋಡಿ ನಂಬುವವರಾಗಿರಬಾರ್ದು, ನಂಬಿ ನಡೆಯುವವರಾಗಿರ್ಬೇಕು ಪ್ರಿಯರೇ. ಅದಕ್ಕೆ ಪ್ರಭು ಹೇಳ್ತಾನೆ ಸಮಾರ್ಯ ಸ್ತ್ರೀಗೆ 4ನೇ ಅಧ್ಯಾಯ ಯೋಹಾನ ಸುವಾರ್ತೆಯಲ್ಲಿ ಏನಂದರೆ, ದೇವರನ್ನು ಆರಾಧಿಸುವುದಕ್ಕೆ ಯೆರೂಸಲೇಮಿಗೆ ಹೋಗಬೇಕಾಗಿಲ್ಲ, ಬೆಟ್ಟಕ್ಕೂ ಹೋಗಬೇಕಾಗಿಲ್ಲ. ಕಾಲವು ಬಂದಿದೆ, ತಂದೆಯನ್ನು ಆರಾಧಿಸುವುದಕ್ಕೆ ಹೀಗೆ ಮಾಡುವುದಿಲ್ಲ. ಇವಾಗ ಬೆಟ್ಟಕ್ಕೆ, ಯೆರೂಸಲೇಮಿಗೆ ಅಥವಾ ಗುಡಿಗೋಪುರಗಳಿಗೆ ತಂದೆಯನ್ನು ಆರಾಧಿಸುವ ಕಾಲ ಬಂದಿದೆ. ಏನು, ಯಾವ ರೀತಿಯಲ್ಲಿ ಆರಾಧಿಸ್ತಾನೆ ಎಂದು ಯೇಸು ಹೇಳಿದ್ದಾರೆ ಪ್ರಿಯರೇ. ತಂದೆಯನ್ನು ಆರಾಧಿಸುವವರು ಇಂಥವರೇ ಆಗಿರಬೇಕೆಂದು ಇಷ್ಟಪಡುತ್ತಾನೆ ಅಂತ ಪ್ರಿಯರೇ. ಎಂಥವರು? ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ದೇವರು ಆತ್ಮಸ್ವರೂಪನಾಗಿದ್ದಾನೆ, ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ಹೌದು ಪ್ರಿಯರೇ, ಇಂಥವರೇ ನಿಜವಾದ ಆರಾಧಕರು. ನಿಜವಾದ ಆರಾಧಕರು ಹೀಗೆ ಆರಾಧಿಸುತ್ತಾರೆ ಎಂದು ಹೇಳಿದ್ದಾನೆ ಪ್ರಿಯರೇ. ಅಂದರೆ ಅರ್ಥ ಯೇಸು ಹೇಳಿದ್ದು, ಆರಾಧಕರಲ್ಲಿ 2 ಗುಂಪುಗಳಿರ್ತವೆ ಪ್ರಿಯರೇ. ಒಂದು ದೇಹ ಸಂಬಂಧವಾದ ಸಭೆ, ಒಂದು ದೇವ ಸಂಬಂಧವಾದ ಆರಾಧನೆ, ಒಂದು ದೇವ ಸಂಬಂಧವಾದ ಸೇವಕರು. ಎರಡನೇದಾಗಿ ಆತ್ಮ ಸಂಬಂಧವಾದ ಆರಾಧನೆ, ಆತ್ಮ ಸಂಬಂಧವಾದ ಆರಾಧಕರು, ಆತ್ಮ ಸಂಬಂಧವಾದ ಸಭೆ, ಸೇವಕರು. ಇವೆರಡು ಜಾಗೃತಿಯಾಗಿರ್ಬೇಕು ಪ್ರಿಯರೇ ನಾವು. ಹಲ್ಲೆಲೂಯಾ ಪ್ರಿಯರೇ, ಇಲ್ಲಿವರೆಗೆ ಅದ್ಭುತವಾದ ಯೇಸುವಿನ ಜೀವವುಳ್ಳ ಅಮೋಘವಾಗಿ ಮೊರೆ ಇಡುವ ತಂದೆಯಾದ ದೇವರಿಗೆ ಸಮಾಧಾನ ಪಡಿಸುವ, ನಮ್ಮ ಪಾಪಗಳಿಂದ ನಮ್ಮ ಬಿಡಿಸಿ ತಂದೆಯಾದ ದೇವರಿಗೆ ಮಕ್ಕಳನ್ನಾಗಿಸುವ ಅದ್ಭುತ ಸಾಕ್ಷಿ, ಈ ಲೋಕದಲ್ಲಿ ನಮ್ಮನ್ನು ಸಾಕ್ಷಿಯನ್ನಾಗಿಸುವ ಅದ್ಭುತ ರಕ್ತ ಪ್ರಿಯರೇ. ಆ ರಕ್ತ, ಯೇಸು ರಕ್ತವೇ ಜಯ, 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 ಯೇಸು ರಕ್ತವೇ ಜಯ ಎಂದು ನಿಮ್ಮ ಬಾಯಲ್ಲಿ ಉಚ್ಚರಿಸ್ತಿರುವಾಗ ನಿಜವಾಗಿ ಆ ರಕ್ತದ ಶಕ್ತಿ ಉಂಟು ಪ್ರಿಯರೇ. ಅದು ಮಾತನಾಡುತ್ತದೆ. ಅದನ್ನು ಬಿಟ್ಟು ಅನೇಕ ದೇವರ ವಾಕ್ಯ ಹೇಳಲಾರದ ಕುರಿತು ಅನೇಕ ಸಭೆ ಒಂದು ವಿಷಯವನ್ನು 24 ಸಲ ಹೇಳ್ತಿರ್ತದೆ ಪ್ರಿಯರೇ. ಅದರಿಂದ ಹೆಚ್ಚು ಕಡಿಮೆ ಏನಿಲ್ಲ ಪ್ರಿಯರೇ. ಯೇಸು ರಕ್ತದ ಬಗ್ಗೆ ಧ್ಯಾನ ಮಾಡಿದರೆ ವಿಮೋಚನೆ ಉಂಟು ಪ್ರಿಯರೇ. ನಿರರ್ಥಕ ನಡವಳಿಕೆಯಿಂದ ಬಿಡುಗಡೆ ಆಗುತ್ತೇವೆ. ಪೂರ್ವಜರಿಂದ ಬಂದ ಅಜ್ಞಾನದಿಂದ ಬಿಡುಗಡೆ ಆಗುತ್ತೇವೆ. ಲೋಕದಲ್ಲಿ ಸಾಕ್ಷಿ ಆಗುವಂತೆ ಆ ರಕ್ತ ನಮ್ಮನ್ನು ಮನಸ್ಸಾಕ್ಷಿ ಶುದ್ಧಿ ಮಾಡುತ್ತದೆ. ನಮ್ಮ ಪಾಪ ಕ್ಷಮಿಸಿ ಮನಸ್ಸಾಕ್ಷಿ ಶುದ್ಧಿ ಮಾಡುತ್ತದೆ ಮತ್ತು ಘೋರ ನರಕ ಶಿಕ್ಷೆಗೆ ಪಾತ್ರರಾದಂಥ ನಮ್ಮನ್ನು ಬಿಡಿಸುತ್ತದೆ ಪ್ರಿಯರೇ. ತಂದೆಯಾದ ದೇವರ ಬಳಿಗೆ ನಮ್ಮನ್ನು ಮಹಾಯಾಜಕ ಆದ ಯೇಸು ಒಂದು ಯಾಜಕರನ್ನಾಗಿ ನಮ್ಮನ್ನು ತಂದೆಯಾದ ದೇವರಿಗೆ ಸ್ಥಾಪಿಸುತ್ತಾನೆ. ಅಂಥ ಅದ್ಭುತ ಕೃಪೆ, ಅಂಥ ಮನೋಹರ ಸನ್ನಿಧಿ ಕೃಪೆ, ಅಂಥ ಬೆಳಕಿನ ಜೀವಿತ, ಅಂಥ ಅದ್ಭುತ ಶಾಂತಿಯ ರಾಜ ಜೀವಿತ, ಭಯಭಕ್ತಿಯ ದೂತರ ಕಾವಲಿರುವಂಥ ಜೀವಿತ, ನಿಜವಾದ ಆರಾಧಕರಾಗುವ ಜೀವಿತ, ಆತ್ಮದಿಂದಲೂ ಸತ್ಯದಿಂದಲೂ ನಮ್ಮೊಳಗೆ ದೇವರನ್ನು ಇದ್ದಾನೆ ಎಂದು ಆತನೊಂದಿಗೆ ಸ್ವರ ದಿನಾಲು ಕೇಳುತ್ತಾ ಪವಿತ್ರ ಆತ್ಮನ ಸ್ವರ ಪ್ರಾರ್ಥನೆಯಲ್ಲಿ ಆತ್ಮದ ಕಣ್ಣುಗಳಿಂದ ಯೇಸು ನಮ್ಮ ಮುಂದೆ ತಿರುಗಾಡುತ್ತಿದ್ದಾನೆ ಪ್ರಿಯರೇ. ಮತ್ತು ಸ್ವರ್ಗದಲ್ಲಿದ್ದರೂ ಕೂಡ ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೇಳಿದಂತೆ ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ನಿತ್ಯ ನಿವಾಸಿಯಾದ ನಾನು ಉನ್ನತ ಲೋಕದಲ್ಲಿ ವಾಸ ಮಾಡುವವನಾದರೂ ಜಜ್ಜಿ ಹೋದ ಮನ ಮುರಿದ ದೀನ ಹೃದಯದೊಂದಿಗೆ ಇದ್ದುಕೊಂಡು ಜಜ್ಜಿ ಹೋದ ಮನಸ್ಸನ್ನು, ದೀನ ಹೃದಯವನ್ನು ಉತ್ಸಾಹಪಡಿಸುತ್ತಾ, ಉಜ್ಜೀವಪಡಿಸುತ್ತಾ, ಆರೋಗ್ಯಪಡಿಸುತ್ತಾ ಇರುತ್ತೇನೆ ಎಂದು ಹೇಳಿದ್ದಾನೆ ಪ್ರಿಯರೇ. ನಮ್ಮ ಮಧ್ಯೆ ತಿರುಗಾಡುತ್ತಾನೆ. ಆದ ಕಾರಣ ಪ್ರಿಯರೇ, ನಿಜವಾದ ಆರಾಧಕರಾಗೋಣ. ಹಲ್ಲೆಲೂಯಾ ಅಂತ ಅದ್ಭುತ ಪರಿಶುದ್ಧಾತ್ಮನ ಸ್ವರ್ಗದ ಶಕ್ತಿ ವ್ಯಕ್ತಿ ನೀವುಗಳಾಗುವಂತೆ ತಂದೆಯು ತಮ್ಮ ಪ್ರಿಯ ಕುಮಾರ ಯೇಸು ಕ್ರಿಸ್ತನು ಹಾಗೂ ಯೇಸುವಿನ ಆತ್ಮನ ಮುಖಾಂತರ ಅನುಗ್ರಹಿಸಲಿ. ಆ ಪ್ರಭುವಿನ ಕಾವಲು ನಿಮಗಿದ್ದ ಎಲ್ಲ ಕೊರತೆಗಳನ್ನು ನೀಗಿಸಲಿ. ಸಮೃದ್ಧಿ, ಆಶೀರ್ವಾದ, ಐಶ್ವರ್ಯ, ಜ್ಞಾನ, ಮಾನ, ಪ್ರಭಾವ, ದೊರೆತನ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆಯ ದೇವರಿಂದ ನಿಮಗೆ ದೊರಕಲಿ. ದುಷ್ಟನು ನಾಚಿಕೊಳ್ಳಲಿ ಯೇಸು ಕ್ರಿಸ್ತ ನಾಮದಲ್ಲಿ. ಆ ದುಷ್ಟನ ಜನರು ನಾಚಿಕೊಳ್ಳಲಿ. ಆಮೇನ್, ಆಮೇನ್, ಆಮೇನ್. ಬೇರೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ.
ಅಲ್ಲಿವರೆಗೆ ತಂದೆಯಾದ ದೇವರ ಪ್ರೀತಿಯು, ಪ್ರಭು ದೇವ ರಕ್ಷಕ ಯೇಸು ಕ್ರಿಸ್ತನ ರಕ್ತದ ಆಶ್ರಯವು, ಕ್ಷಮಾಪಣೆಯು, ಶುದ್ಧೀಕರಣ, ನಿತ್ಯ ಜೀವವು, ಪರಿಶುದ್ಧಾತ್ಮನ ಅಧಿಕಾರ ಮುದ್ರೆಯು, ಪಿಶಾಚಿನ ದಂಡಿಸುವ ಮುದ್ರೆಯು ನಿಮ್ಮೊಂದಿಗಿರಲಿ, ನಿಮ್ಮ ಜೀವನದಲ್ಲಿ ನೆಲೆಯಾಗಿರಲಿ. ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮತ್ತೊಂದು ವಿಡಿಯೋದಲ್ಲಿ ದೇವಚಿತ್ತವಾದರೆ ಭೇಟಿಯಾಗೋಣ ಪ್ರಿಯರೇ. ಅಷ್ಟರವರೆಗೆ ವಿಜ್ಞಾಪನೆ ರಕ್ತ, ಜೀವಳ ರಕ್ತದಲ್ಲಿ ನೀವು ಆಶ್ರಯ ಪಡೆಯುವಂಥ ಅವರಾಗಿರಿ. ಆಮೇನ್.